ಒಂದು ವೇಳೆ ಈಗ ಗಮನಿಸ್ತಾ ಇದ್ದೀರಿ, ವಿಶಾಲವಾದಂತ ತೆಂಗಿನ ತೋಟಗಳೆಲ್ಲವೂ ಕೂಡ ನಿಮಗೆ ಕಾಣಿಸ್ತಾ ಇದೆ. ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ನಿಮ್ಗೆ ಯಾವ್ದು ಮಲೆನಾಡ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಥವಾ ಮಲೆನಾಡ ಭಾಗದ ಕೃಷಿ ಜಮೀನು ಇರುತ್ತಲ್ಲ ಆ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಕಣ್ಣಿಗೆ ಪೊರೆ ಬಂದಿದೆಯೋ, ಕಣ್ಣು ಕಾಣಿಸ್ತಾ ಇಲ್ವೋ ಅಥವಾ ವಯಸ್ಸಾಯ್ತೋ ಏನು ಅನ್ನೋದು ಗೊತ್ತಿಲ್ಲ ಅವರಿಗೆ. ಡಿ.ಕೆ. ಶಿವಕುಮಾರ್ ಅವರ ಕಣ್ಣಿಗೆ ಇದು ಬಂಜರು ಭೂಮಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನ್ ರೈತರು ಎಡೆಟ್ ಹೊಡಿಬೋದಷ್ಟೇ ತಾನೆ, ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬಹುದು, ಧಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಎದುರ್ಕೊಳಕ್ಕಾಗ್ತದೆ. ಡಿ.ಕೆ. ಶಿವಕುಮಾರ್ ಗ್ರೌಂಡ್ ಬಂದಿಲ್ಲ, ಈ ಜಾಗಕ್ಕೆ ಬಂದಿಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಇದು ಬರಡು ಭೂಮಿ ಅನಿಸ್ತಾ ಇದೆ. ಆದ್ರೆ ನಾನು ಇಲ್ಲಿ ಬಂದಿದ್ದೇನೆ, ನಾನು ನಿಮಗೆ ಎಲ್ಲವನ್ನೂ ಕೂಡ ತೋರಿಸ್ತಾ ಇದ್ದೇನೆ. ಒಂದು ವೇಳೆ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಒಂದು ವೇಳೆ ಒಂದು ವಿಶೇಷವಾದಂತ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವೆಲ್ಲರೂ ಕೂಡ ನೋಡಲೇಬೇಕಾಗಿರುವಂತ ವಿಡಿಯೋ. ನಾನು ಯಾವ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳಲ್ಲ, ಸಾಧ್ಯ ಆದರೆ ಇದನ್ನ ಶೇರ್ ಮಾಡಿ, ಒಂದಷ್ಟು ಜನರಿಗೆ ತಲುಪುವ ರೀತಿಯಲ್ಲಿ ಮಾಡಿ. ಸಿನಿಮಾಗಳಲ್ಲೆಲ್ಲ ಇಂಥದ್ದೆಲ್ಲವನ್ನು ಕೂಡ ನೋಡ್ತಾ ಇದ್ವಿ, ಆದ್ರೆ ಇದೀಗ ನಮ್ಮ ನಿಜ ಜೀವನದಲ್ಲಿ ಇಂಥದ್ದನ್ನ ನೋಡುವಂತ ಪರಿಸ್ಥಿತಿ ಎದುರಾಗಿದೆ. ನಾನಿವತ್ತು ಬಿಡದಿ ಭಾಗದಲ್ಲಿ ಇದ್ದೇನೆ. ಬಿಡದಿ ಭಾಗದ ಒಂದು ಸದ್ಯದ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ನಾನು ನಿಮಗೆ ವಿವರಿಸ್ತಾ ಹೋಗ್ತೇನೆ. ಸಾಧ್ಯ ಆದ್ರೆ ಕೊನೆಯವರೆಗೂ ಕೂಡ ನೀವು ಗಮನಿಸ್ತಾ ಹೋಗಿ. ಈಗ ವಿಚಾರಕ್ಕೆ ಬರೋಣ. ಒಂದು ವೇಳೆ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಒಂದು ಜಟಾಪಟಿ ನಡೀತು. ಅದು ಯಾವ ವಿಚಾರಕ್ಕೆ ಅಂದ್ರೆ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ. ಡಿ.ಕೆ. ಶಿವಕುಮಾರ್ ಪ್ರಮುಖ ವಾದ ಏನು ಅಂದ್ರೆ, ಬಿಡದಿ ಭಾಗ ಇದೆಯಲ್ಲ, ಈಗ ಭೂ ಸ್ವಾಧೀನ ಮಾಡೋದಕ್ಕೆ ಹೊಡ್ತಾ ಇದ್ದಾರಲ್ಲ ಜಾಗ, ಆ ಜಾಗ ಬರಡು ಭೂಮಿ, ಕೃಷಿಗೆ ಯೋಗ್ಯವಲ್ಲದಂತ ಭೂಮಿ, ಅಲ್ಲಿ ಕೃಷಿಕರೇ ಇಲ್ಲ ಅನ್ನೋದು ಅವರ ವಾದ. ನಾನಿವತ್ತು ಗ್ರೌಂಡ್ ರಿಯಾಲಿಟಿ ಅಥವಾ ಗ್ರೌಂಡ್ ಚೆಕ್ ಅನ್ನ ಮಾಡ್ತಾ ಇದ್ದೇನೆ, ಅಥವಾ ಗ್ರೌಂಡ್ಗೆ ಬಂದು ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೇನೆ ಡ್ರೋನ್ ಕ್ಯಾಮ್ರಾ ಮೂಲಕ. ಇದು ಕೃಷಿ ಭೂಮಿಯ, ಇದು ಬರಡು ಭೂಮಿಯ ಅನ್ನೋದನ್ನ ಜನರೇ ನೀವೇ ಡಿಸೈಡ್ ಮಾಡಿ. ಈಗ ಶುರು ಮಾಡೋಣ ಬನ್ನಿ. ಒಂದು ವೇಳೆ ಈಗ ಗಮನಿಸ್ತಾ ಇದ್ದೀರಿ, ವಿಶಾಲವಾದಂತ ತೆಂಗಿನ ತೋಟಗಳೆಲ್ಲವೂ ಕೂಡ ನಿಮಗೆ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ನಿಮಗೆ ಮನೆ ಕಾಣಿಸ್ತಾ ಇದೆ, ಅಥವಾ ಬೇರೆ ಬೇರೆ ಒಂದಷ್ಟು ಬೆಳೆಯನ್ನು ಕೂಡ ಬೆಳೆದಿದ್ದಾರೆ, ಅದೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಈಗ ಮೊದಲ ದೃಶ್ಯವನ್ನ ಏನು ಗಮನಿಸ್ತಾ ಇದ್ದೀರಿ, ಇದೆಲ್ಲವೂ ಕೂಡ ನಿಮಗೆ ವಿಶಾಲವಾಗಿರುವಂತ ತೆಂಗಿನ ತೋಟ. ಮಧ್ಯದಲ್ಲಿ ನಿಮಗೆ ಅಲ್ಲಲ್ಲಿ ಸ್ವಲ್ಪ ನಿಮಗೆ ಭತ್ತ ಬೆಳೆಯುವಂತ ಗದ್ದೆಯೂ ಕೂಡ ಕಾಣುತ್ತೆ, ನೀವು ರೇಷ್ಮೆಯೂ ಕೂಡ ಕಾಣುತ್ತೆ. ನೀವು ಮಧ್ಯದಲ್ಲೇ ಸೂಕ್ಷ್ಮವಾಗಿ ಗಮನಿಸಿದ್ರೆ ತೆಂಗಿನ ನಡುವೆಯೇ ನಿಮಗೆ ವಿಶಾಲವಾದಂತ ಅಡಿಕೆ ತೋಟವೂ ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಅಲ್ಲಲ್ಲಿ ಮನೆ ಇದೆ, ಅಂದ್ರೆ ಜನರು ವಾಸವನ್ನ ಮಾಡ್ತಾ ಇದ್ದಾರೆ. ತಕ್ಷಣಕ್ಕೆ ನೋಡಿದ್ರೆ ನಿಮ್ಗೆ ಯಾವುದೋ ಮಲೆನಾಡ ರೀತಿಯಲ್ಲಿ ಕಾಣಿಸ್ತಾ ಇದೆ, ಅಥವಾ ಮಲೆನಾಡ ಭಾಗದ ಕೃಷಿ ಜಮೀನು ಇರುತ್ತಲ್ಲ ಆ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಕಣ್ಣಿಗೆ ಪೊರೆ ಬಂದಿದೆಯೋ, ಕಣ್ಣು ಕಾಣಿಸ್ತಾ ಇಲ್ವೋ ಅಥವಾ ವಯಸ್ಸಾಯ್ತವೋ ಏನು ಅನ್ನೋದು ಗೊತ್ತಿಲ್ಲ ಅವರಿಗೆ. ಡಿ.ಕೆ. ಶಿವಕುಮಾರ್ ಅವರ ಕಣ್ಣಿಗೆ ಇದು ಬಂಜರು ಭೂಮಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾನು ಡಿ.ಕೆ. ಶಿವಕುಮಾರ್ ಅವರು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಅವ್ರ ಹತ್ರ ಮನವಿ ಮಾಡ್ಕೊಳ್ಳೋದು, ಪೊರೆ ಏನಾದ್ರೂ ಬಂದಿದೆ ದಯವಿಟ್ಟು ಆಪರೇಷನ್ ಮಾಡಿಸ್ಕೊಳ್ಳಿ. ನಾನು ಒನ್ ಸೈಡೆಡ್ ರಿಪೋರ್ಟಿಂಗ್ ಮಾಡ್ತಾ ಇಲ್ಲ, ಈ ಗ್ರೌಂಡ್ ಬಂದ ಕಾರಣಕ್ಕಾಗಿ ನಿಮಗೆ ಅದನ್ನ ನೀಟಾಗಿ ವಿವರಿಸ್ತಾ ಇದ್ದೇನೆ. ಡಿ.ಕೆ. ಶಿವಕುಮಾರ್ ಗ್ರೌಂಡಿಗೆ ಬಂದಿಲ್ಲ, ಈ ಜಾಗಕ್ಕೆ ಬಂದಿಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಇದು ಬರಡು ಭೂಮಿ ಅನಿಸ್ತಾ ಇದೆ. ಆದ್ರೆ ನಾನು ಇಲ್ಲಿಗೆ ಬಂದಿದ್ದೇನೆ, ನಾನು ನಿಮಗೆ ಎಲ್ಲವನ್ನೂ ಕೂಡ ತೋರಿಸ್ತಾ ಇದ್ದೇನೆ. ನೀವು ಹಂಗೆ ವಿಶಾಲವಾಗಿ ನೀವು ನೋಡ್ತಾ ಹೋಗಿ ಇದನ್ನ. ನೀವು ಆ ಕಡೆ ಸ್ವಲ್ಪ ನಿಮಗೆ ರೈಟ್ ಅಲ್ಲಿ ನೋಡ್ತಾ ಇದ್ರಿ ನೋಡಿ, ಅಲ್ಲಿ ನಿಮಗೆ ಒಂದಷ್ಟು ಮನೆಗಳೆಲ್ಲವೂ ಕೂಡ ನಿಮಗೆ ಕಾಣಿಸ್ತಾ ಇದೆ. ಅಂದ್ರೆ ಅಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ, ತಮ್ಮದೇ ಆದಂತ ರೀತಿಯಲ್ಲಿ ಬದುಕನ್ನ ಕಟ್ಟಿ. ಇಂಚು ಜಾಗ ಇಲ್ಲದಂತ ರೀತಿ ಎಲ್ಲ ಕಡೆಗಳಲ್ಲೂ ಕೂಡ ನಿಮಗೆ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಅಷ್ಟು ವಿಶಾಲವಾಗಿ. ಆದ್ರೆ ಇದನ್ನ ಅದು ಹೇಗೆ ಬರಡು ಭೂಮಿ ಅಂತಿದ್ದಾರೆ, ಅದು ಹೇಗೆ ಇಲ್ಲಿ ಕೃಷಿಕರ ಅಲ್ಲ ಅಂತಿದ್ದಾರೆ, ಅದ್ಯಾವುದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ಹಾಗೆ ಇನ್ನೊಂದು ವಿಚಾರ ಅಂದ್ರೆ, ನಾನು ಮುಂದಿನ ವಿಡಿಯೋಗಳಲ್ಲಿ ಸರಣಿ ವಿಡಿಯೋ ಇವತ್ತಿಂದ ಶುರು, ನಿಮಗೆ ಸರಣಿ ವಿಡಿಯೋ ಬರ್ತಾ ಹೋಗುತ್ತೆ, ರೈತರನ್ನ ಮಾತನಾಡಿಸಿದ್ರೆ ಅದೆಲ್ಲವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೀವು ಹಂಗೆ ವಿಜುವಲ್ಸ್ ಅನ್ನ ನೋಡ್ತಾ ಇರಿ, ನಾನು ಈ ಊರಿನ ಕಥೆಯನ್ನ ನಿಮಗೆ ವಿವರಿಸ್ತಾ ಹೋಗ್ತೇನೆ. ಒಂದು ವೇಳೆ ಇದೇನು ಅಂದ್ರೆ, ಬಿಡದಿ ಟೌನ್ಶಿಪ್ ಅಂತ ಒಂದು ಯೋಜನೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಪ್ರಮುಖವಾಗಿ ಬಿಡದಿ ಭಾಗದ ಬೈರಮಂಗಲ ಹಾಗೆ ಕೆಂಚುಗಾರನಹಳ್ಳಿ ಎನ್ನುವಂತ ಪ್ರದೇಶ, ಆ ಗ್ರಾಮದ ವ್ಯಾಪ್ತಿಯ ಹೆಚ್ಚು ಕಡಿಮೆ 9 ರಿಂದ 25 ಗ್ರಾಮಗಳಿಗೆ ಸೇರಿದಂತ ಬರೋಬ್ಬರಿ 9,600 ಎಕರೆ, ಅದರಲ್ಲೊಂದು 2,000 ಎಕರೆ ಗೋಮಾಳ ಇದೆ, ಉಳಿದಂತೆ ಜನರ ಜಮೀನು ಅಥವಾ ಖಾಸಗಿ ಭೂಮಿ. 9,600 ಎಕರೆ ಭೂಮಿಯನ್ನ ಭೂ ಸ್ವಾಧೀನ ಮಾಡೋದಕ್ಕೆ ಹೊರಟಿದ್ದಾರೆ. ಈಗೇನು ಡಿ.ಕೆ. ಶಿವಕುಮಾರ್ ಅವರ ವಾದ ಏನು ಅಂತ ನಾವಿಲ್ಲಿ ಗಮನಿಸೋದಾದ್ರೆ, ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರೋದು, ನಾವಿಲ್ಲಿ ಬಿಡದಿ ಭಾಗದಲ್ಲಿ ಬೆಂಗಳೂರಿನ ಹೊರೆಯನ್ನ ತಗ್ಗಿಸುವಂತ ಉದ್ದೇಶದಿಂದ AI ಸಿಟಿ ಮಾಡ್ತಾ ಇದ್ದೀವಿ, ಅಥವಾ ಇಲ್ಲೊಂದು ಉಪನಗರವನ್ನ ಕ್ರಿಯೇಟ್ ಮಾಡ್ತಾ ಇದ್ದೇವೆ, ಅದರ ಬದಲಾಗಿ ಬೆಂಗಳೂರಿನ ಹೊರೆಯನ್ನ ತಗ್ಗಿಸ್ತಿದ್ದೇವೆ ಅನ್ನೋದು ಡಿ.ಕೆ. ಶಿವಕುಮಾರ್ ವಾದ. ಅದಕ್ಕೆ ಪೂರಕವಾಗಿ ಅವರು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಇಲ್ಲಿ ಹೆಚ್ಚು ಕೃಷಿಕರಿಲ್ಲ,
ಇಲ್ಲಿ ಯಾರು ರೈತರೇ ಇಲ್ಲ, ಇಲ್ಲಿ ಯಾರು ಕೃಷಿಯನ್ನೇ ಮಾಡ್ತಾ ಇಲ್ಲ, ಈ ಎಲ್ಲವೂ ಬರಡು ಭೂಮಿ, ಕೃಷಿಗೆ ಯೋಗ್ಯವಲ್ಲದಂತ ಭೂಮಿ, ಇಲ್ಲಿ ಏನೂ ಕೂಡ ಬೆಳೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಆ ಕಾರಣಕ್ಕಾಗಿ ಈ ಭೂಮಿಯನ್ನು ಅಕ್ವೈರ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮೂಲ ಎಲ್ಲಿಂದ ಶುರುವಾಯಿತು, ಈಗ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತ ನಾವು ಗಮನಿಸೋದಾದ್ರೆ, ಮೊದಲು ಯೋಜನೆ ಶುರುವಾಗಿದ್ದು ಕುಮಾರಸ್ವಾಮಿಯವರು 2006-7 ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ. ಅವರು ಇಲ್ಲಿ ಸುತ್ತಮುತ್ತ ಒಂದು 5 ಕಡೆಗಳಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟರು. ಅದರಲ್ಲಿ ಬಿಡದಿಯೂ ಕೂಡ ಒಂದು. ಆರಂಭದಲ್ಲಿ ಒಂದು ಪ್ರಾಥಮಿಕ ಅಧಿಸೂಚನೆಯನ್ನು ಕೂಡ ಹೊರಡಿಸ್ಬಿಟ್ರು. ಈ ಭಾಗದ ರೈತರಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಯಿತು. ಆ ಸಂದರ್ಭದಲ್ಲಿ ರೈತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾಕೆ ಸ್ವಾಮಿ ನಮ್ಮ ಬದುಕನ್ನ ಕಿತ್ಕೊಳ್ತೀರಿ, ಯಾಕೆ ನಮ್ಮ ಬದುಕಿನ ಮೇಲೆ ಕಣ್ಣು ಹಾಕ್ತೀರಿ, ನಾವು ರಾಜರ ರೀತಿಯಲ್ಲಿ ಬದುಕ್ತಾ ಇದ್ದೀವಿ, ನಮ್ಮನ್ನು ಗುಲಾಮರನ್ನ ಮಾಡೋದಕ್ಕೆ ಹೊರಟಿದ್ದೀರಾ ನೀವು ಅಂತೇಳಿ ರೈತರು ತಪರಾಕಿ ಹಾಕಿದ್ರು, ತರಾಟೆಗೆ ತೆಗೆದುಕೊಂಡ್ರು. ಆಗ ಕುಮಾರಸ್ವಾಮಿ ಇದನ್ನ ಆಲಿಸ್ಕೊಂಡಂತವರು ಓಕೆ ಅಂತ ಹೇಳಿ ಈ ಯೋಜನೆಯನ್ನ ಕೈಬಿಟ್ರು. ಆದ್ರೆ ಈ ಭೂಮಿಯನ್ನ ರೆಡ್ ಝೋನ್ ವ್ಯಾಪ್ತಿಗೆ ತಂದರು. ಅಂದರೆ ಇಲ್ಲಿ ಬೇರೆ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟಿ ಮಾಡುವ ಹಾಗಿಲ್ಲ, ಇದನ್ನ ಡೆವಲಪ್ಮೆಂಟ್ ಮಾಡುವ ಹಾಗಿಲ್ಲ, ಇಲ್ಲಿ ಕೇವಲ ಕೃಷಿಯನ್ನ ಮಾಡಬೇಕು ಎನ್ನುವ ಕಾರಣಕ್ಕಾಗಿ, ಆ ರೆಡ್ ಝೋನ್ ಆದ ಕಾರಣಕ್ಕಾಗಿ ಇವತ್ತು ಕೃಷಿ ಭೂಮಿ ಉಳ್ಕೊಂಡಿದೆ ಅಂತ ಅನ್ಸುತ್ತೆ ನಾನು ನೋಡ್ತಾ ಇದ್ರೆ. ಓಕೆ, ಅಂತದ್ದಾಯ್ತಾ. ಅದಾದ ಬಳಿಕ ಯೋಜನೆಯನ್ನ ಕೈಗೆತ್ತಿಕೊಳ್ಳುವಂತ ಕೆಲಸ ಅದಾದ ಬಳಿಕ ಆಗ್ಲಿಲ್ಲ. ಸರ್ಕಾರಗಳು ಬೇರೆ ಬೇರೆ ಬಂದು, ಮುಖ್ಯಮಂತ್ರಿಗಳು ಬೇರೆ ಬೇರೆ ಆದ್ರು. ಅದಾದ ಬಳಿಕ ಈಗ ಸಿದ್ದರಾಮಯ್ಯವರ ಸರ್ಕಾರ ಬರ್ತಾ ಇದ್ದ ಹಾಗೆ 2023-24 ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೊಮ್ಮೆ ಆಕ್ಟಿವ್ ಆಗಿ ಬಿಡ್ತಾರೆ. ಏನಂತ, ನಾವು ಆ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಮತ್ತೊಮ್ಮೆ ಆರಂಭಿಸ್ತಾ ಇದ್ದೀವಿ, GBIT ಮತ್ತೊಮ್ಮೆ ಆರಂಭಿಸ್ತಿದ್ದೀವಿ ಅಂತ ಹೇಳಿ ಅವರು ಘೋಷಣೆಯನ್ನ ಮಾಡಿಬಿಟ್ರು. ಅದಾದ ಬಳಿಕ ಇಲ್ಲಿಯ ರೈತರು ತೀವ್ರವಾದಂತ ವಿರೋಧವನ್ನ ವ್ಯಕ್ತಪಡಿಸೋಕೆ ಶುರು ಮಾಡಿಕೊಂಡ್ರು. ಆದ್ರೆ ರೈತರ ಕೂಗನ್ನ ಆಲಿಸಿದಂತ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆಯನ್ನ ಪಡ್ಕೊಂಡ್ರು. 18,000 ಕೋಟಿಯಷ್ಟು ಹಣವನ್ನ ಇದಕ್ಕೆ ವಿನಿಯೋಗವನ್ನ ಮಾಡಿದ್ರು. 9,000 ಎಕರೆಯನ್ನು ನಾವು ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳಿ ರೋಷಾವೇಶದಿಂದ ಡಿ.ಕೆ. ಶಿವಕುಮಾರ್ ಹೊರಟಿ ಬಿಟ್ಟರು. ಇವತ್ತು ಯಾವ ಹಂತಕ್ಕೆ ಬಂದಿದೆ ಅಂದ್ರೆ, ಬಿಡದಿ ಜನ ಇದಕ್ಕೆ ತೀವ್ರವಾದಂತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಏನ್ ಮಾಡಿದ್ದಾರೆ, ಕೆಲವು ರೈತರ ಜೊತೆಗೆ ಸಭೆಯನ್ನ ಸೇರಿ 80% ರೈತರ ಒಪ್ಪಿಗೆಯನ್ನು ನಾನು ಪಡೆದುಕೊಂಡಿದ್ದೇನೆ ಎನ್ನುವಂತ ವಾದವನ್ನ ಮುಂದಿಡ್ತಾ ಇದ್ದಾರೆ. ಎಷ್ಟು? 80% ರೈತರ ಒಪ್ಪಿಗೆಯನ್ನು ಪಡೆದುಕೊಂಡಿದ್ದೇನೆ ಎನ್ನುವಂತ ವಾದ. ಈ ಕಾರಣಕ್ಕಾಗಿ ರೈತರು ಹೇಳಲಿ ಬಿಡ್ಲಿ, ನಾನು ಒಂದು 10-15 ದಿನದ ಒಳಗಡೆ ಇದನ್ನು ವಶಕ್ಕೆ ತೆಗೆದುಕೊಂಡೇ ಕೊಳ್ತೀನಿ ಎನ್ನುವಂತ ಹಠವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ನಾವು ನೋಟಿಫಿಕೇಶನ್ 3 ದಿನದಲ್ಲಿ ಹೊರಡಿಸ್ಬಿಡ್ತೇವೆ. ಜೂನ್ 30 ತಾರೀಕಿನ ಒಳಗೆ ಒಪ್ಪಿಗೆಯನ್ನ ಕೊಟ್ಟಂತ ರೈತರಿಗೆ ದುಡ್ಡನ್ನ ಕೊಟ್ಟು ಬಿಡ್ತೇವೆ. ಎಕರೆಗೆ 2 ಕೋಟಿ ಅವರಿಗೆ ಆಲ್ಟರ್ನೇಟಿವ್ ಸೈಟ್ ಅನ್ನ ಕೊಡ್ತೇವೆ. ಒಪ್ಪಿಗೆಯನ್ನ ಕೊಟ್ಟಿಲ್ಲ ಅಂತಾದ್ರೆ ನಾವು ಕೋರ್ಟ್ಗೆ ಹಣವನ್ನ ಡೆಪಾಸಿಟ್ ಮಾಡ್ತೇವೆ, ರೈತರು ಬೇಕಾದ್ರೆ ಕೋರ್ಟ್ ಮೂಲಕ ತೆಗೆದುಕೊಳ್ಳಲಿ ಅಂತ ಅಹಂಕಾರದ ಮಾತನ್ನ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಬಂಧುಗಳೇ, ನಿಮ್ಮಲ್ಲಿ ಒಂದಷ್ಟು ಜನ ಅನ್ಬಹುದು, ಅಭಿವೃದ್ಧಿ ಆಗಬೇಕಲ್ಲ, ಅಭಿವೃದ್ಧಿ ಆಗಬೇಕು ಅಂದ್ರೆ ರೈತರು ಭೂಮಿಯನ್ನ ಕೊಡ್ಬೇಕಲ್ಲ. ಸ್ವಾಮಿ, ಇದು ಕೃಷಿ ಯೋಗ್ಯ ಭೂಮಿ. ಕೃಷಿ ಭೂಮಿಯನ್ನ ಯಾಕೆ ಕಿತ್ಕೊಳ್ತೀರಿ? ಯಾಕೆ ಕಿತ್ಕೊಂಡು ಉತ್ತರ ಭಾರತದವರಿಗೆ ಕೊಡೋದಕ್ಕೆ ಹೋಗ್ತೀರಿ? ಅಥವಾ ಯಾಕೆ ರಿಯಲ್ ಎಸ್ಟೇಟ್ ಮಾಫಿಯಾವನ್ನ ನಡೆಸ್ತೀರಿ? ಕೃಷಿ ಭೂಮಿಯನ್ನ ಕಿತ್ಕೊಂಡು ಮುಂದೊಂದಿನ ಏನ್ ಮಾಡೋದಕ್ಕೆ ಹೊರಟಿದ್ದೀರಿ? ಸುತ್ತಮುತ್ತ ಕೃಷಿಯೇ ಇಲ್ಲ ಅಂತ ಆಗ್ಬಿಟ್ರೆ ಬದುಕು ಹೇಗಾಗ್ಬೇಡ? ಇವತ್ತು ಬೆಂಗಳೂರಿನ ನಾವು ಒಳ್ಳೆ ಗಾಳಿ ಬರುತ್ತೆ, ಒಳ್ಳೆ ಕ್ಲೈಮೇಟ್ ಎನ್ನುವಂತ ಮಾತನ್ನು ಹೇಳ್ತೀವಿ. ಯಾವ ಕಾರಣಕ್ಕಾಗಿ? ಸುತ್ತಮುತ್ತ ಇರುವಂತ ನಗರಗಳು ಈ ರೀತಿಯಾಗಿದ್ದಾವೆ. ಈ ಬಿಡದಿ, ರಾಮನಗರ, ಹೊಸಕೋಟೆ, ಆನೇಕಲ್, ಇಲ್ಲೆಲ್ಲ ರೈತರು ಕೃಷಿ ಮಾಡ್ತಾ ಇದ್ದಾರೆ. ಇಲ್ಲಿ ಗಾಳಿಯನ್ನ ಸ್ವಚ್ಛಂದವಾಗಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾವಿವತ್ತು ಸ್ವಚ್ಛಂದವಾದಂತ ಗಾಳಿಯನ್ನ ಉಸಿರಾಡ್ತಾ ಇದ್ದೇವೆ. ಅದೇ ಕಾರಣಕ್ಕಾಗಿ ನಾನು ಇವತ್ತು ಈ ಸ್ಪಾಟಿಗೆ ಬಂದಿದ್ದು. ಅಂದ್ರೆ ಡಿ.ಕೆ. ಶಿವಕುಮಾರ್ 2 ವಾದವನ್ನ ಮುಂದಿಟ್ಟಿದ್ರು. ಇಲ್ಲಿ ಯಾರು ಕೃಷಿಕರೇ ಇಲ್ಲ, ರೈತರೇ ಇಲ್ಲ ಎನ್ನುವಂತ ಒಂದು ವಾದ, ಮತ್ತೊಂದು ಇದೆಲ್ಲವೂ ಕೂಡ ಬರಡು ಭೂಮಿ, ಕೃಷಿಗೆ ಯೋಗ್ಯವಲ್ಲದಂತ ಭೂಮಿ ಅಂತ ಹೇಳಿ. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಕಣ್ ತೆರೆಸೋಣ ಅಂತ ನಾನಿಲ್ಲಿಗೆ ಬಂದಿದ್ದೇನೆ. ಡಿ.ಕೆ. ಶಿವಕುಮಾರ್ ಅವರೇ, 2 ಕಣ್ಣನ್ನು ಅಗಲಿಸಿ ಈ ಚಿತ್ರಣವನ್ನ ಈಗ ಗಮನಿಸೋಕೆ ಶುರು ಮಾಡ್ಕೊಳ್ಳಿ. ನಾನು ಇವತ್ತು ಆ ಕಾರಣಕ್ಕಾಗಿ ಡ್ರೋನ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಒಂದೊಂದೇ ದೃಶ್ಯವನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ನೀವು ಈಗ ಗಮನಿಸ್ತಾ ಇದ್ದೀರಲ್ಲ, ಇದು ಬೈರಮಂಗಲ ಹಾಗೆ ಕೆಂಚುಗಾರನಹಳ್ಳಿ. ಈಗ ಆಲ್ಮೋಸ್ಟ್ 2 ಗ್ರಾಮವೂ ಕೂಡ ಕವರ್ ಆಗಲಿ ಎನ್ನುವ ಕಾರಣಕ್ಕಾಗಿ ನಾನು ಇಷ್ಟು ಎತ್ತರಕ್ಕೆ ಬಂದು ನಿಂತ್ಕೊಂಡಿದ್ದೇನೆ. ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೆಲ್ಲವೂ ಕೂಡ ನಿಮಗೆ ಜನ ವಾಸ ಇರುವಂಥ ಮನೆ. ಎಷ್ಟೋ ವರ್ಷದಿಂದ ಇವರೆಲ್ಲರೂ ಕೂಡ ಇಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ. ಇವರ ಮುತ್ತಾತ ಹುಟ್ಟಿದ್ದಿಲ್ಲೇ, ಇವರ ಅಜ್ಜ ಹುಟ್ಟಿದ್ದಿಲ್ಲೇ, ಇವರ ಅಪ್ಪ ಹುಟ್ಟಿದ್ದಿಲ್ಲೇ, ಇಲ್ಲೇ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಯಾವ್ಯಾವ ಬೆಳೆಯನ್ನ ಬೆಳೀತಿದ್ದಾರೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೀವೀಗ ಗಮನಿಸ್ತಾ ಇರೋದು ನಿಮಗೆ ಇದೆಲ್ಲವೂ ಕೂಡ ನೀಟಾಗಿರುವಂತ ತೆಂಗಿನ ತೋಟ. ನಡುವೆ ನಿಮಗೆ ಅಡಿಕೆ ತೋಟ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಒಂದು ಚೂರು ಹಸಿರಾಗಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲವೂ ಕೂಡ ಇಲ್ಲಿ ತರಕಾರಿಯನ್ನ ಬೆಳೀತಾ ಇದ್ದಾರೆ. ಹಾಗೆ ನಿಮಗೆ ಇಲ್ಲಿ ದೂರದಿಂದ ನಿಮಗೆ ಹಸು ಎಲ್ಲವೂ ಕೂಡ ಕಾಣಿಸ್ತಾ ಇಲ್ಲ. ಆ ದೃಶ್ಯವನ್ನು ಕೂಡ ನಾನು ನಿಮಗೆ ಇದ್ರ ಜೊತೆ ಸೇರಿಸ್ತೇನೆ. ಇಲ್ಲಿ ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಮೂಲಕ ಹೈನುಗಾರಿಕೆಯಿಂದಲೂ ಕೂಡ ಜನ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಯಾಕೀಗ ಡಿ.ಕೆ. ಶಿವಕುಮಾರ್ ಅವರಿಗೆ ವೈಯಕ್ತಿಕವಾಗಿ ನಾನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ, ಈ ಊರಿನ ಜನರು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ಕೇಳಿ.
ಬಂಧುಗಳು, ಸಾಧಾರಣವಾಗಿ ಇದೆಲ್ಲವನ್ನು ಕೂಡ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ. ಒತ್ತಾಯ ಪೂರ್ವಕವಾಗಿ ರೈತರಿಂದ ಭೂಮಿಯನ್ನ ಕಿತ್ಕೊಳ್ಳೋದು. ಇಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರಿಗೆ ಮನವರಿಕೆಯನ್ನ ಮಾಡಿ ಇದು ಕೃಷಿಗೆ ಯೋಗ್ಯವಲ್ಲದಂತ ಭೂಮಿ ಎನ್ನುವ ಕಾರಣಕ್ಕಾಗಿ ಭೂಮಿಯನ್ನ ಕಿತ್ಕೊಂಡ್ರೆ ಯಾರ ಆಕ್ಷೇಪವೂ ಕೂಡ ಇಲ್ಲ. ಆದ್ರೆ ಇಲ್ಲೇನಾಗಿದೆ, ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ರೈತರಿಂದ ಅಭಿಪ್ರಾಯವನ್ನ ಕೇಳಿಲ್ಲ. ಇಲ್ಲಿ ರೈತರ ಭೂಮಿ, ರೈತರ ಹಕ್ಕು, ರೈತರ ಜೀವನ, ಆದ್ರೆ ಎಲ್ಲೋ ಎಸಿ ರೂಮಲ್ಲಿ ಕುತ್ಕೊಂಡಿರುವಂತ ಡಿ.ಕೆ. ಶಿವಕುಮಾರ್ ಎಲ್ಲವನ್ನೂ ಕೂಡ ಡಿಸೈಡ್ ಮಾಡ್ತಾ ಇದ್ದಾರೆ. ಯಾರು ಭೂಮಿ ಕೊಡಬೇಕು, ಯಾರು ಭೂಮಿ ಕೊಡಬಾರ್ದು, ಯಾರು ಭೂಮಿ ಕಿತ್ಕೊಳ್ತೀವಿ, ಯಾರು ಕಿತ್ಕೊಳ್ಳಲ್ಲ, ಅದೆಲ್ಲವನ್ನು ಕೂಡ ಅವರು ಡಿಸೈಡ್ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಇಲ್ಲಿರುವಂತ ರೈತರ ಆಕ್ಷೇಪ. ಜೊತೆಗೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರೋದು ಏನು ಗೊತ್ತಾ, ಈಗ ನಾವು 1 ಎಕರೆಗೆ 2 ಕೋಟಿ ಪರಿಹಾರ ಕೊಡ್ತೀವಿ ಎನ್ನುವಂತ ಮಾತನ್ನ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇಲ್ಲ ಆಲ್ಟರ್ನೇಟಿವ್ ಸೈಟ್ ಕೊಡ್ತೀವಿ ಎನ್ನುವಂತ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಇವರೆಲ್ಲರೂ ಕೂಡ ರಾಜನ್ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ, ತಮ್ಮದೇ ಆದಂತ ರೀತಿಯಲ್ಲಿ ಅದ್ಭುತವಾದಂತ ಬದುಕು ನಡೆಸ್ತಾ ಇದ್ದಾರೆ. ಈಗ 2 ಕೋಟಿ ಹಣವನ್ನೇ ಕೊಟ್ಟರು ಅಂತ ಇಟ್ಕೊಳ್ಳಿ. ಒಂದು ಮನೆಯಲ್ಲಿ 5 ರಿಂದ 6 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಆ 2 ಕೋಟಿ ಹಣ ಎಷ್ಟು ದಿನಕ್ಕೆ ಬರುತ್ತೆ? 2 ಕೋಟಿ ಹಣ ಸ್ವಲ್ಪ ದಿನಗಳಲ್ಲಿ ಕರಗಿ ಹೋಗಿಬಿಡುತ್ತೆ. ಮನೆಗೊಂದು ಕಾರ್ ತಂದ್ರು ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಸೈಡ್ ತಗೊಂಡು ಸಣ್ಣದಾಗಿ ಮನೆ ಕಟ್ಕೊಂಡ್ರು ಅಂತ ಇಟ್ಕೊಳ್ಳಿ, ಓಕೆ, ಎಷ್ಟಾಯ್ತು? ಅದಾದ ಬಳಿಕ ಅವ್ರ ಬದುಕು ಹೇಗೆ? ಇಲ್ಲಿ ಹೆಚ್ಚಿನವರು ಹೆಚ್ಚಿನ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟಿಲ್ಲ. ಯಾಕಂದ್ರೆ ಕೃಷಿ 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 ಅಂತ ಕೃಷಿಯನ್ನೇ ಧ್ಯಾನಿಸಿದಂಥವರು, ಅವರ ಮಕ್ಕಳಿಗೂ ಕೂಡ ವ್ಯವಸಾಯವನ್ನೇ ಹೇಳಿಕೊಟ್ಟಂತವರು. ಹಾಗೆ ಇಲ್ಲಿರುವಂತ ಹುಡುಗರು ಯಾರು ಓದ್ಕೊಂಡಿದ್ದಾರೆ ಅವರು ಕೂಡ ಹೊರಗಡೆ ಹೋಗ್ತಾ ಇಲ್ಲ. ನಾವ್ಯಾಕೆ ಗುಲಾಮರಾಗಬೇಕು, 10,000 15,000 ಸಂಬಳಕ್ಕೆ ಹೋಗಬೇಕು ಎನ್ನುವ ಕಾರಣಕ್ಕಾಗಿ ಅವರು ಕೂಡ ಕೃಷಿಯನ್ನೇ ಮಾಡ್ತಾ ಇದ್ದಾರೆ. ನೀವೀಗ 2 ಕೋಟಿ ಕೊಟ್ಟು ಬಿಟ್ರೆ 1 ವರ್ಷಕ್ಕೋ 2 ವರ್ಷಕ್ಕೋ ಅದು ಕರಗಿ ಹೋಗಿಬಿಡುತ್ತೆ. ಅದಾದ ಬಳಿಕ ರೈತರೇನು ಮಣ್ಣು ತಿನ್ನಬೇಕಾ? ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಮಾಡ್ತಿರುವಂತ ಪ್ರಶ್ನೆ. ರೈತರು ಹಾಗಾದ್ರೆ ಮಣ್ಣು ತಿನ್ನಬೇಕಾ? ರೈತರು ಹಾಗಾದ್ರೆ ಸ್ವಾಭಿಮಾನದ ಬದುಕನ್ನ ಸಾಗಿಸಬಾರದಾ? ರೈತರು ಹಾಗಾದ್ರೆ ಕೃಷಿಯನ್ನ ಮಾಡಬಾರದಾ? ಇದು ಇಲ್ಲಿರುವಂತ ಪ್ರಮುಖ ಪ್ರಶ್ನೆ. ಅಂದ್ರೆ ರೈತರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ. ಈಗ 2ನೇ ವಿಚಾರಕ್ಕೆ ಬರ್ತೀನಿ, ಕೇಳಿ ಬಂಧುಗಳೇ. ಯಾವತ್ತೂ ಕೂಡ ಅಷ್ಟೇ, ಕೃಷಿ ಭೂಮಿ ರೈತರ ಬಳಿಯೇ ಇರಬೇಕು ಹೊರತಾಗಿ ಕೃಷಿ ಭೂಮಿ ರೈತರಲ್ಲದವರ ಕೈಗೆ ಸೇರಬಾರದು. ಎಲ್ಲಾ ಕಡೆಗಳಲ್ಲೂ ಕೂಡ ಕೃಷಿ ಭೂಮಿಯನ್ನ ನೀವು ಹೀಗೆ ಕಿತ್ಕೊಳ್ಳಕ್ಕೆ ಶುರು ಮಾಡ್ಕೊಂಡು ಬಿಟ್ರೆ ಮುಂದೊಂದು ದಿನ ಕೃಷಿಯನ್ನ ಮಾಡುವಂಥವ್ರು ಯಾರು? ಅದು ಇರುವಂತ ಇಲ್ಲಿ ಬೇಸಿಕ್ ಪ್ರಶ್ನೆ. ಕೃಷಿಯನ್ನ ಮಾಡುವಂಥವ್ರು ಯಾರು? ಹಾಗಾದ್ರೆ ನೀವು ಹೇಳ್ತೀರಿ ಒಂದು ಕಡೆಯಿಂದ ಯುವಕರೇ ಹಳ್ಳಿಗೆ ಹೋಗಿ ಕೃಷಿಯನ್ನ ಮಾಡಿ ಅಂತ ಹೇಳಿ, ಆದ್ರೆ ಕೃಷಿಗೆ ಜಮೀನೇ ಇಲ್ಲದ ರೀತಿಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಫ್ಯಾಕ್ಟರಿಯನ್ನ ಕಟ್ಟೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಮುಂದೊಂದು ದಿನ ಕೃಷಿಯನ್ನ ಮಾಡುವಂಥವ್ರು ಯಾರು? ಅದೇ ಇಲ್ಲಿರುವಂತ ಪ್ರಶ್ನೆ. ಈಗ 3ನೇ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ. ಇದೆಲ್ಲವೂ ಕೂಡ ಕನ್ನಡಿಗರ ಜಮೀನು, ಕನ್ನಡಿಗರು ಇಲ್ಲಿ ಬದುಕನ್ನ ಕಟ್ಟಿಕೊಂಡಿರುವಂತ ಜಾಗ ಇದು. ಆದ್ರೆ ಮುಂದೊಂದಿನ ಏನಾಗ್ಬಿಡುತ್ತೆ, ಈ ಜಾಗವನ್ನ ನೀವು ಉತ್ತರ ಭಾರತದವರಿಗೆ ಕೊಡೋದಕ್ಕೆ ಹೊರಟಿದ್ದೀರಿ. ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ಅಥವಾ ದಂಧೆ ರೀತಿಯಲ್ಲಿ ನಡೀತಾ ಇದೆ. ಯಾಕಂದ್ರೆ ಇವರಿಂದ ಕಿತ್ಕೊಳ್ತೀರಿ, ಇದನ್ನ ಇನ್ಯಾರೋ ಉತ್ತರ ಭಾರತದಲ್ಲಿ ದುಡ್ಡಿದ್ದಂಥವ್ರಿಗೆ ಮಾರಾಟ ಮಾಡ್ತೀರಿ. ಉತ್ತರ ಭಾರತದವ್ರು ಬಂದು ಇಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ, ಅವರು ಇಲ್ಲಿ ಬದುಕನ್ನ ಕಟ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ಇನ್ನೊಂದು 10 ವರ್ಷಕ್ಕೆ ಬಿಡದಿ ಪೂರ್ತಿ ಕನ್ನಡಿಗರಿಂದ ಕೈ ತಪ್ಪಿ ಹೋಗಿಬಿಡುತ್ತೆ. ಬಿಡದಿ ಪೂರ್ತಿ ಉತ್ತರ ಕರ್ನಾಟಕದವರ, ಉತ್ತರ ಭಾರತದವರ ಕೈಗೆ ಸಿಕ್ಕಿಬಿಡುತ್ತೆ. ಅವರ ಕೈಯಲ್ಲಿ ಸಿಕ್ಕಿ ಇದು ಕರ್ನಾಟಕವೇ ಎನ್ನುವಂತ ಅನುಮಾನ ಬರುವ ರೀತಿಯಲ್ಲಿ ಆಗಿಬಿಡುತ್ತೆ. ಇದೆಲ್ಲವನ್ನು ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ. ಸಾಧಾರಣವಾಗಿ ಸಿನಿಮಾದಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಒಂದಷ್ಟು ದುಷ್ಟ ರಾಜಕಾರಣಿಗಳನ್ನ ನೋಡ್ತಾ ಇದ್ವಿ, ಅಲ್ಲೊಂದಷ್ಟು ಸ್ವಾರ್ಥದ ರಾಜಕಾರಣಿಗಳನ್ನ ನೋಡ್ತಾ ಇದ್ವಿ. ಆದರೆ ಇದೀಗ ನಮ್ಮ ಕರ್ನಾಟಕದಲ್ಲಿ ಅದನ್ನು ನೋಡುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ನಾನು ಮತ್ತೆ ಅದನ್ನೇ ಹೇಳ್ತಾ ಇರೋದು, ಈ ಭೂಮಿಯ ಹಕ್ಕಿರೋದು ರೈತರಿಗೆ, ಈ ಭೂಮಿಯ ಮೇಲೆ ಸಂಪೂರ್ಣವಾದಂತಹ ಜವಾಬ್ದಾರಿ ಇರೋದು ರೈತರಿಗೆ. ಆದ್ರೆ ರೈತರನ್ನ ಒಂದು ಮಾತು ಕೇಳದೆ, ರೈತರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ಳದೆ ನಿಮ್ಮ ಪಾಡಿಗೆ ನೀವು ಡಿಸಿಷನ್ ತೆಗೆದುಕೊಂಡು ಬಿಟ್ರೆ ರೈತರು ಸುಮ್ಮನೆ ಇರೋದಕ್ಕಾದ್ರೂ ಸಾಧ್ಯವಾ? ಆ ಕಾರಣಕ್ಕಾಗಿ ಈ ಭಾಗದಲ್ಲಿ 420 ದಿನಕ್ಕೂ ಹೆಚ್ಚು ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ. ಹಾಗೆ ಇನ್ನೊಂದು ವಿಚಾರ ಅಂದ್ರೆ, ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ 80% ರೈತರ ಒಪ್ಪಿಗೆಯನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿ. ನಾನು ಇಲ್ಲಿ ಗ್ರೌಂಡಿಗೆ ಬಂದಿದ್ದೇನೆ, ಸ್ಪಾಟಿಗೆ. ನಾನು ಯಾವ ರೈತರನ್ನ ಕೇಳಿದ್ರೆ ಇಲ್ಲ ಸ್ವಾಮಿ ನಾವು ಜಮೀನು ಕೊಡಲ್ಲ, ಇಲ್ಲ ಸ್ವಾಮಿ ನಾವು ಜಮೀನು ಕೊಡಲ್ಲ ಅಂತಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಕ್ಕಂತ 80% ರೈತರು ಯಾರು? ನನಗೆ ಗೊತ್ತೇ ಆಗ್ತಿಲ್ಲ. ಯಾರಪ್ಪ ಡಿ.ಕೆ. ಶಿವಕುಮಾರ್ ಸಿಕ್ಕಿರುವಂತೆ 80% ರೈತರು? ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ಯಾಕೆ ರೈತರಲ್ಲಿ ನಿಮಗೆ ಇಲ್ಲಿ ಬಣದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದ್ರೆ, ನಿಮಗೆ 10 ರಿಂದ 15 ಎಕರೆ ಇದೆ ಅಂತ ಇಟ್ಕೊಳ್ಳಿ. ಅವರಿಗೆ ಒಂದು ಲೆವೆಲಿನ ಪರಿಹಾರ ಸಿಗುತ್ತೆ, ಅವ್ರು ಆಯ್ತು ಭೂಮಿ ಅಂತ ಕೊಡ್ತಾರೆ, ಅವ್ರು ಆರಾಮಾಗಿ ಹೋಗಿ ಬೆಂಗಳೂರಿನಲ್ಲಿ ಯಾವುದೋ ಒಂದು ಒಳ್ಳೆ ಪ್ರತಿಷ್ಠಿತ ಏರಿಯಾದ ಸೈಟ್ ತಗೊಂಡು ಬದುಕನ್ನು ಸಾಗಿಸ್ತಾರೆ. ಓಕೆ, ಅವ್ರ ಬದುಕು ಹೇಗೆ ಸೆಟ್ಲ್ ಆಗ್ಬಿಡ್ತು. ಈಗ 1 ಎಕರೆ 30 ಗುಂಟೆ 20 ಗುಂಟೆ ಇರುವಂಥವ್ರ ಕತೆ ಏನು? ಅವರು ಬೆಳೆ ಬೆಳೆಯೋದು ಮಾತ್ರ ಅಲ್ಲ, 15-20 ಗುಂಟೆ ಜಾಗದಲ್ಲಿ ಕುರಿ ಸಾಕಿದ್ದಾರೆ, ಕೋಳಿ ಸಾಕಿದ್ದಾರೆ, ಹಸುವನ್ನ ಸಾಕಿದ್ದಾರೆ, ಹಾಗೆ ಸಣ್ಣ ಪುಟ್ಟ ಹಣ್ಣುಗಳನ್ನ ಬೆಳ್ಕೊಂಡಿದ್ದಾರೆ, ತಮ್ಮದೇ ಆದಂಥ ರೀತಿಯಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ. ಎಷ್ಟೋ ರೈತರು ಆ ಸಣ್ಣ ಜಾಗದಲ್ಲಿ ಹೈನುಗಾರಿಕೆ ಮೂಲಕ ತಿಂಗಳಿಗೆ 40,000 45,000 ದುಡಿಮೆಯನ್ನ ಮಾಡ್ತಾ ಇದ್ದಾರೆ. ಈ 15 ಗುಂಟೆ 20 ಗುಂಟೆ ಜಾಗವನ್ನ ಕಿತ್ಕೊಂಡ್ರೆ ಅಂದ್ರೆ ನೀವೆಷ್ಟು ಪರಿಹಾರ ಕೊಡಬಹುದು? 60 ಲಕ್ಷ 70 ಲಕ್ಷ? ಆ 70 ಲಕ್ಷ ಎಷ್ಟು ದಿನಕ್ಕೆ ಸಾಕಾಗತ್ತೆ? ಆ 70 ಲಕ್ಷ ಖಾಲಿ ಆದ ಬಳಿಕ ಅವರು ಹೈನುಗಾರಿಕೆಯನ್ನು ಮಾಡುವ ಹಾಗಿಲ್ಲ, ಕುರಿ ಸಾಕಾಣಿಕೆ ಇಲ್ಲ, ಕೋಣೆ ಸಾಕಾಣಿಕೆ ಇಲ್ಲ, ಏನೂ ಇಲ್ಲ ಅಂದ್ರೆ ಅವರ ಬದುಕಿನ ಕತೆ ಏನು? ಅದನ್ನೇ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇರೋದು. ರಾಜ್ಯದ ಜನರಿಗೂ ನಂದೊಂದು ಮನವಿ,
ದಯವಿಟ್ಟು ನೀವು ಈ ರೈತರ ಪರವಾಗಿ ನಿಂತ್ಕೊಳ್ಬೇಕು. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನಾವು ರೈತರ ಜೊತೆಗಿದ್ದೇವೆ ಅಂತ ಹೇಳಿದ್ರೆ ಸಾಲದು, ಇವರ ಜೊತೆಗೆ ಬಂದು ನಿಂತ್ಕೊಳ್ಬೇಕು. ಆಗ ಮಾತ್ರ ನಮ್ಮ ನಾಡಿನ ಕೃಷಿ ಭೂಮಿಯನ್ನ ನಾವು ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ. ಹೌದು, ಇದನ್ನ ಶುರು ಮಾಡಿದ್ದು ಕುಮಾರಸ್ವಾಮಿ ಅವರೇ ಹೌದು, ರೆಡ್ ಝೋನ್ ವ್ಯಾಪ್ತಿಗೆ ತಂದು ಕುಮಾರಸ್ವಾಮಿ ಅವರೇ ಹೌದು. ಆದ್ರೆ ಕುಮಾರಸ್ವಾಮಿ ಆ ನಂತರ ರೈತರ ಸಮಸ್ಯೆ ಅರಿತುಕೊಂಡು ಅದನ್ನ ಕೈ ಬಿಟ್ರು ಕುಮಾರಸ್ವಾಮಿ. ಅದಾದ ಬಳಿಕ ಈ ಕುಮಾರಸ್ವಾಮಿ ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತಿರೋ ನನ್ಗೆ ಗೊತ್ತಿಲ್ಲ, ಆದ್ರೆ ಆ ಸಂದರ್ಭದಲ್ಲಂತೂ ಕುಮಾರಸ್ವಾಮಿ ಕೈ ಬಿಟ್ರು. ಕೈ ಬಿಟ್ಟಾದ್ಮೇಲೆ ಈಗ ಡಿ ಕೆ ಶಿವಕುಮಾರ್ ಹಠಕ್ಕೆ ಬಿದ್ದು ನಾನು ಮಾಡ್ತೀನಿ ಅಂದ್ರೆ ಹೇಗೆ, ರೆಡ್ ಝೋನ್ ನಲ್ಲಿ ಇದೆ ಆ ಕಾರಣಕ್ಕಾಗಿ ಮಾಡ್ತೀನಿ ಅಂದ್ರೆ ಹೇಗೆ, ರೆಡ್ ಝೋನ್ ನಲ್ಲಿ ಇರುವಂತ ಪ್ರದೇಶವನ್ನ ಗ್ರೀನ್ ಝೋನ್ ಮಾಡಿ. ಸ್ವಲ್ಪ ಮಧ್ಯದಲ್ಲಿ ಫಲವತ್ತಾದಿಲ್ಲ ಜಮೀನು ಅಂತ ಆದ್ರೆ ಆ ಜಮೀನನ್ನ ಫಲವತ್ತಾಗೋದಕ್ಕೆ ಪ್ರಯತ್ನವನ್ನ ಪಡಿ. ಇಲ್ಲಿ ರೈತರು ಇಲ್ಲಿ ಮತ್ತೊಂದು ವಿಶೇಷತೆ ಏನು ಗೊತ್ತಾ ನಿಮಗೆ, ಮಲೆನಾಡು ಭಾಗದಲ್ಲಿ ಆದ್ರೂ ಈಗ ಬೋರ್ ಬರಬೇಕು ಅಂದ್ರೆ ನಿಮಗೆ ಹೆಚ್ಚು ಕಡಿಮೆ 1,000 ಅಡಿ ಮೇಲೆ ಹೋಗಬೇಕು. ಆದ್ರೆ ಇಲ್ಲಿ ನಿಮಗೆ ಬರೀ 200 ಅಡಿ 300 ಅಡಿ ಬೋರ್ ಬರುತ್ತೆ ನಿಮಗೆ. ಇಲ್ಲಿ ಋಷಭಾವತಿ ನೀರು ಸಿಗುತ್ತೆ, ಇಲ್ಲಿ ಸ್ವರ್ಣಮುಖಿ ಅನ್ನುವಂಥ ಮತ್ತೊಂದು ಲೇಕ್ ಇದೆ, ಅದರ ನೀರು, ಆ ನದಿಯ ನೀರು ಸಿಗುತ್ತೆ. ಇಲ್ಲಿ ಸಮೃದ್ಧವಾದಂಥ ನೀರು, ಸಮೃದ್ಧವಾಗಿರುವಂಥ ಪ್ರದೇಶ, ಅತ್ಯದ್ಭುತವಾಗಿ ಬದುಕನ್ನು ಕಟ್ಕೊಂಡಿದ್ದಾರೆ. ತಮ್ಮ ಬದುಕಿಗೆ ಅವರವರೇ ರಾಜರಾಗಿದ್ದಾರೆ. ದಯವಿಟ್ಟು ಇವರ ಬದುಕನ್ನ ಕಿತ್ತುಕೊಳ್ಳೋದಕ್ಕೆ ಹೋಗಬೇಡಿ, ಇದು ನನ್ನ ಮನವಿ. ಮುಂದುಗಡೆ ಈಗಾಗಲೇ ಸಾಕಷ್ಟು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ. ನಾನು ಇನ್ನೊಂದು ಸೈಡ್ ವಿಜುವಲ್ಸ್ ಅನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೋಡ್ತಾ ಹೋಗೋಣ ಬನ್ನಿ. ಈಗಾಗಲೇ ನೀವು ಇಲ್ಲಿ ತೆಂಗಿನ ತೋಟಗಳನ್ನ, ಅಡಿಕೆ ತೋಟ ಎಲ್ಲವನ್ನೂ ಕೂಡ ನೀವು ಗಮನಿಸಿದ್ರಿ. ಹಾಗೆ ನೀವು ಸ್ವಲ್ಪ ಆ ಕಡೆ ಹೋದ್ರೆ ನಿಮಗೆ ಇಲ್ಲಿ ಕೆರೆ ಕಾಣುತ್ತೆ, ಜೊತೆಗೆ ಇಲ್ಲಿ ನೀರಿನ ಆಧಾರ ಏನಿದೆ ಅದು ಕೂಡ ನಿಮಗೆ ಕಾಣಿಸ್ತಾ ಹೋಗುತ್ತೆ. ನಾನು ಯಾಕೆ ಇದನ್ನ ಮತ್ತೆ ಮಲೆನಾಡಿಗೆ ಹೋಲಿಕೆಯನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನಿಮಗೆ ಇಲ್ಲಿ ಅಷ್ಟು ಅತ್ಯದ್ಭುತವಾದಂಥ ಗ್ರೀನರಿ ಕಾಣಿಸ್ತಾ ಇದೆ, ನಿಮಗೆಲ್ಲ ನೋಡಿದ್ರು ಹಸಿರು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ನೀರಿನ ಆಧಾರ ನಿಮಗೆ ಋಷಭಾವತಿ ಲೇಕ್ ಇದೆ, ಹಾಗೆ ಬೇರೆ ಒಂದಷ್ಟು ಸಣ್ಣ ಪುಟ್ಟ ಕೆರೆಗಳು ಕೂಡ ಇದ್ದಾವೆ. ಆ ನೀರಿನ ಆಧಾರವೂ ಕೂಡ ಇದೆ. ನಿಮಗೆ ಹಾಗೆ ಇಲ್ಲೊಂದು ತಪ್ಪು ಕಲ್ಪನೆಯನ್ನು ಬಿಂಬಿಸುವಂಥ ಕೆಲಸವನ್ನ ಮಾಡಲಾಗ್ತದೆ. ಇಲ್ಲಿ ತರಕಾರಿ ತಿಂದರೆ ಹಾಗಾಗಿಬಿಡುತ್ತೆ, ಕ್ಯಾನ್ಸರ್ ಬರುತ್ತೆ, ಮತ್ತೊಂದು ಮಗದೊಂದು ಅಂತೇಳಿ. ನೀವು ಅದಕ್ಕೆ ಸಂಬಂಧಪಟ್ಟಂಥ ಡೇಟಾಗಳನ್ನು ತೆಗೆದು ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇಲ್ಲಿದ್ದಂಥವರೆಲ್ಲರೂ ಕೂಡ ಆರೋಗ್ಯಯುತವಾಗಿದ್ದಾರೆ. ಇಲ್ಲಿ ಏನು ನಡೆಯುತ್ತೆ ಗೊತ್ತಿಲ್ಲ, ಇಲ್ಲೆಲ್ಲ ದಂಧೆಗಳು ಹೇಗೆ ನಡೆಯುತ್ತೆ ಅಂದರೆ, ಇಲ್ಲಿರುವಂಥ ನೀರನ್ನು ಮೊದಲು ಹಾಳು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿರುವಂಥ ಇಂಡಸ್ಟ್ರೀಸ್ಗಳ ನೀರನ್ನು ಹಂಗಂಗೆ ಬಿಡೋದು, ಅದೇ ನೀರನ್ನು ರೈತರ ಜಮೀನು ಮೇಲೆ ಬಿಡೋದು, ಅಥವಾ ಅದೇ ನೀರನ್ನು ರೈತರು ಜಮೀನಿಗೆ ಬಳಸುವ ರೀತಿಯಲ್ಲಿ ಮಾಡಿಬಿಡೋದು. ಅದಾದ ಬಳಿಕ ಇದು ಕೃಷಿಗೆ ಯೋಗ್ಯವಲ್ಲದಂಥ ಭೂಮಿಯಾಗಿ ಮಾರ್ಪಡಿಸಿ ಬಿಡೋದು. ಅದಾದ ನಂತರ ಈ ಭೂಮಿಯನ್ನು ರೈತರು ಏನಕ್ಕೂ ಬಳಸಕ್ಕಾಗದೇ ಇರೋ ರೀತಿಯಲ್ಲಿ ಪ್ರಯತ್ನವನ್ನ ಪಡೋದು. ಆದರೆ ಇಲ್ಲಿ ರೈತರು ಅತ್ಯದ್ಭುತವಾದಂಥ ನೀರನ್ನು ಬಳಸಿಕೊಂಡು, ಈ ಫಲವತ್ತಾದಂಥ ಮಣ್ಣನ್ನು ಬಳಸಿಕೊಂಡು ಅದ್ಭುತವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ನಾನು ನಿಮಗೆ ದೃಶ್ಯವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವೀಗ ಒಂದು ಕೆರೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಒಂದು ಕೆರೆ ನೀಟಾಗಿ ಅಲ್ಲಿ ಪಾಸ್ ಆಗಿದೆ. ಆ ಕೆರೆ ನೀವು ಗಮನಿಸ್ತಿರ್ಬೋದು, ಬಹಳ ವಿಶಾಲವಾಗಿರುವಂಥ ಕೆರೆ ಅದು. ಹಾಗೆ ಕೆರೆಯ ಪಕ್ಕದಲ್ಲಿ ನಿಮಗೆ ಗ್ರೀನರಿ ಏನು ಕಾಣಿಸ್ತಾ ಇದೆ, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ರೈತರು ಬೆಳೆ ಬೆಳೆದಂಥ ಜಾಗ ನೋಡ್ತಿದ್ರಿ. ಮೇಲೆ ನಿಮಗೆ ನೀಟಾಗಿ ಅಲ್ಲಿ ಕೆರೆ ಕಾಣಿಸ್ತಾ ಇದೆ. ಕೆರೆಯ ಪಕ್ಕದಲ್ಲಿ ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ. ನಡುವೆ ಎಲ್ಲರೂ ಕೂಡ ಅಲ್ಲಿ ತರಕಾರಿ ಅಂತಹ ಬೆಳೆ ಎಲ್ಲವನ್ನೂ ಕೂಡ ಬೆಳೆದಿದ್ದಾರೆ. ಇಂತಹ ರೈತರ ಬದುಕನ್ನ ಕಿತ್ಕೊಳ್ತೀನಿ ಅಂತ ಹೇಳ್ತಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಯಾವುದು ಕೂಡ ಇದ್ದ ಕಾಣಿಸ್ತಾ ಇಲ್ಲ. ಬರೀ ದುಡ್ಡು, ಬರೀ ಸ್ವಾರ್ಥ. ಅಷ್ಟು ಬಿಟ್ರೆ ಇನ್ನೊಬ್ರದ್ದು ಬದುಕಿದೆ, ಇನ್ನೊಬ್ರದ್ದು ಜೀವನ ಇದೆ, ಅದು ಯಾವುದನ್ನು ಕೂಡ ಯೋಚನೆ ಮಾಡಲ್ಲ. ಇದೇ ಡಿ ಕೆ ಶಿವಕುಮಾರ್ ಆರಾಮಾಗಿ ಹೇಳ್ತಾರೆ, ರೈತರು ಜಮೀನು ಕೊಟ್ಟುಬಿಡಿ, ಭೂಮಿ ಕೊಟ್ಟುಬಿಡಿ ಅಂತ ಹೇಳಿ. ಆದರೆ ಅದೇ ಡಿ ಕೆ ಶಿವಕುಮಾರ್ ತಾನು ಹುಟ್ಟಿದಂಥ, ತಾನು ಬೆಳೆದಂಥ, ತನಗೆ ಭಾವನೆಗಳಿರುವಂಥ ಆ ಮನೆಯನ್ನು ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ರೆಡಿ ಇದ್ದಾರೆ? ಸಾಧ್ಯವೇ ಇಲ್ಲ. ಆದರೆ ಕಂಡೋರ್ ಜಮೀನಲ್ಲ, ಕಂಡೋರ್ ಬದುಕಲ್ಲ, ಸರ್ವನಾಶ ಆದ್ರೂ ಅಡ್ಡಿಲ್ಲ, ರೈತರ ಬದುಕು ಬೀದಿಗೆ ಬಂದರೂ ಅಡ್ಡಿಲ್ಲ. ಅದ್ಯಾವುದ್ರ ಬಗ್ಗೆಯೂ ಕೂಡ ಕಿಂಚಿತ್ತು ಯೋಚನೆಯೂ ಕೂಡ ಅವರಿಗಿದ್ದ ರೀತಿಯಲ್ಲಿ ಕಾಣಿಸೋದಿಲ್ಲ. ನಾನು ನಿಮಗೆ ಡ್ರೋನನ್ನು ಮೇಲೆ ಹಾರಿಸಿದಂಥ ಉದ್ದೇಶವೇ ಇದು, ನಿಮಗೆ ಗ್ರೀನ್ನ ತೋರಿಸ್ಬೇಕಿತ್ತು. ನೋಡಿ, ನಿಮಗೆ ನೀಟಾಗಿ ಅಂದರೆ ನೀರಿನ ಆಧಾರ ಎಲ್ಲಿ ಅಂತ ಒಂದು ಚೆನ್ನಾಗಿ ಪ್ರಶ್ನೆ ಇರ್ಬೋದು. ನಿಮಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಕೆರೆ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಕೆರೆಯ ಆಸುಪಾಸಿನಲ್ಲಿ ನಿಮಗೆ ಎಲ್ಲ ಕಡೆಗಳಲ್ಲೂ ಕೂಡ ಹಸಿರು ಕಾಣಿಸ್ತಾ ಇದೆ. ನಿಮಗೆ ಸೇಮ್ ಮಲೆನಾಡಿನ ವಾತಾವರಣ. ನಾನು ಯಾವುದೋ ಒಂದು ಭಾಗದಲ್ಲಿ ನಿಂತ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಯಾವುದೋ ಒಂದು ಭಾಗದಲ್ಲಿ ನಿಂತು ಎಷ್ಟನ್ನ ಈ ಡ್ರೋನ್ ಮೂಲಕ ಕವರ್ ಮಾಡೋದಕ್ಕೆ ಸಾಧ್ಯವೋ ಅಷ್ಟನ್ನು ಮಾತ್ರ ನಾನು ಕವರ್ ಮಾಡ್ತಾ ಇದ್ದೆ. ನೋಡಿ, ಇನ್ನೊಂದು ಕೆರೆ ಕಾಣಿಸ್ತಾ ಇದೆ ನಿಮಗಿಲ್ಲಿ, ಭಾಳ ಸ್ಪಷ್ಟವಾಗಿ ಇನ್ನೊಂದು ಕೆರೆ ಕಾಣಿಸ್ತಾ ಇದೆ. ಕೆರೆಯ ಅಕ್ಕಪಕ್ಕದಲ್ಲಿ ರೈತರು ಹೇಗೆ ಬದುಕನ್ನು ಕಟ್ಕೊಂಡಿದ್ದಾರೆ ನೋಡಿ. ನಿಮಗೆ ಖಾಲಿ ಜಮೀನಿಗಿಂತ ಇಲ್ಲಿ ಹೆಚ್ಚಾಗಿ ನಿಮಗೆಲ್ಲ ಕಡೆಗಳದ್ದು ಕಾಣೋದು ಬರೀ ಹಸಿರು ಹಸಿರು ಹಸಿರು. ಡಿ ಕೆ ಶಿವಕುಮಾರ್ ಬರಡು ಭೂಮಿ, ಕೃಷಿಗೆ ಯೋಗ್ಯವಲ್ಲದಂಥ ಭೂಮಿ ಅಂತಾರಲ್ಲ, ಕೃಷಿಗೆ ಯೋಗ್ಯವಲ್ಲದಂಥ ಭೂಮಿಯಲ್ಲಿ ಇಷ್ಟು ಗ್ರೀನರಿ ಇರೋದಕ್ಕೆ ಸಾಧ್ಯವಾ? ಅಥವಾ ಇಷ್ಟು ಹಸಿರು ಇರೋದಕ್ಕೆ ಸಾಧ್ಯವಾ? ಈ ರೈತರು ಆ ಕಾರಣಕ್ಕಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು, ಆ ಕಾರಣಕ್ಕಾಗಿ ಭೂಮಿಯನ್ನು ಕೊಡಲ್ಲ ಅಂತ ಹೇಳ್ತಾ ಇರೋದು. ಆಗಾಗಲೇ ಸಾಕಷ್ಟು ವಿಚಾರವನ್ನು ಹೇಳಿದೆ, ನಾನು ಇಲ್ಲಿಗೆ ಇದನ್ನು ಮುಗಿಸ್ತೀನಿ. ಸರಣಿ ಇವತ್ತಿಂದ ಶುರು ಆಗುತ್ತೆ. ಇದು ಸದ್ಯಕ್ಕೆ ನಿಲ್ಲಲ್ಲ ಈ ನಮ್ಮ ಸರಣಿ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ರೈತರು ಮಾತಾಡ್ತಾರೆ, ರೈತರ ಬದುಕನ್ನು ತೋರಿಸ್ತಾ ಹೋಗ್ತೀನಿ, ಅವರ ಮನೆಗೆ ಭೇಟಿಯನ್ನು ಕೊಡ್ತೀನಿ, ಅವರು ಏನು ಹೈನುಗಾರಿಕೆಯನ್ನು ಮಾಡ್ತಿದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ, ಅಥವಾ ಅವ್ರು ಹೇಗೆ ಬದುಕನ್ನು ಕಟ್ಕೊಂಡಿದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಈ ಡಿ ಕೆ ಶಿವಕುಮಾರ್ ಭಾಳ ಅಹಂಕಾರದಿಂದ ಹೇಳ್ತಿದ್ದಾರಲ್ಲ, ಎಕರೆ 2 ಕೋಟಿ ಕೊಡ್ತೀನಿ, ಕೊಡ್ರಿ ಜಮೀನು ಅಂತೇಳಿ ರೈತರು ಸವಾಲು ಹಾಕ್ತಾ ಇದ್ದಾರೆ.
ಡಿ ಕೆ ಶಿವಕುಮಾರ್ ಅವರೇ 1 ವರ್ಷ 2 ವರ್ಷದಲ್ಲಿ ಅದೇ ದುಡ್ಡನ್ನು ದುಡ್ದು ನಾನು ನಿಮಗೆ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ರೈತರು ಸವಾಲನ್ನು ಹಾಕ್ತಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ರೈತರಿಗೆ ಇಲ್ಲಿ ತಾಕತ್ತಿದೆ. ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರೋದು. ಎಲ್ಲಾ ಕಡೆಗಳಲ್ಲೂ ಕೂಡ ಕೃಷಿ ಭೂಮಿ ಕಿತ್ಕೊಂಡು ಎಲ್ಲಾ ಕಡೆಗಳಲ್ಲೂ ಇಂಡಸ್ಟ್ರಿನ ತಂದು ಹಾಕಿಬಿಟ್ಟು ಅಥವಾ ಬೆಂಗಳೂರು ಸುತ್ತಮುತ್ತ ಬರೀ ಇಂಡಸ್ಟ್ರಿನ ಸ್ಥಾಪನೆ ಮಾಡಿಬಿಟ್ಟು ಇಡೀ ಬೆಂಗಳೂರು ಉಸಿರುಗಟ್ಟುವ ಹಾಗೆ ಮಾಡಾಕ್ಬೇಡಿ ಅಂತ ಹೇಳಿ. ಇವತ್ತು ಬೆಂಗಳೂರನ್ನ ನಾವು ಹಸಿರ ನಾಡು ಅಂತ ಹೇಳಿ ಕರಿತೀವಿ. ಅಂದ್ರೆ ಅಷ್ಟು ಅದ್ಭುತವಾಗಿದೆ, ಗಾಳಿ ಚೆನ್ನಾಗಿದೆ ಅಂತ ಹೇಳಿ ಕರಿತೀವಿ. ಅದು ಕಾರಣ ಏನು? ಇವರೆಲ್ಲರೂ ಕೂಡ ಸುತ್ತಮುತ್ತ ಇರುವಂಥವ್ರು ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಬೆಂಗಳೂರು ಉಸಿರುಗಟ್ಟೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಆದ್ರೆ ನೀವು ಯಾವುದೇ ಕಾರಣಕ್ಕೂ ಬೆಂಗಳೂರು ಉಸಿರುಗಟ್ಟೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ. ಹಂಗಾಯ್ತು ಅಂದ್ರೆ ಆಮೇಲೆ ಬೆಂಗಳೂರು ಅಭಿವೃದ್ಧಿ ಆಗಲ್ಲ. ಯಾರು ಬೆಂಗಳೂರಿಗೆ ಬಂದಿರೋ ಇವತ್ತು ಎಲ್ಲರೂ ವಾಪಸ್ ಓಡೋಗ್ತಾರೆ. ಮತ್ತೊಂದು ಇಡೀ ಬೆಂಗಳೂರಿನ ಉತ್ತರ ಭಾರತ ಕನ್ವರ್ಟ್ ಮಾಡೋದಕ್ಕೆ ಹೋಗಬೇಡಿ. ದಯವಿಟ್ಟು ಉತ್ತರ ಭಾರತ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಬಿಡದಿ ಜನರೇ ಇಲ್ಲಿ ವಾಸ ಮಾಡುವಂಥ ಅವಕಾಶವನ್ನು ಮಾಡಿಕೊಡಿ. ಈಗ ಡಿ ಕೆ ಶಿವಕುಮಾರ್ ಥರ ಹೋಗ್ಬಿಟ್ರೆ ಈ ಇವತ್ತು ಬಿಡದಿ ಜನರ ಕೈಯಲ್ಲಿದೆಯಲ್ಲ, ಇನ್ನು 10 ವರ್ಷ ಬಿಟ್ಟರೆ ಟೌನ್ಶಿಪ್ ಮತ್ತೊಂದು ಆಯಿತು ಅಂದರೆ ಯಾರು ಉತ್ತರ ಭಾರತವರು ಹಿಂದಿ ಅದು ಇದು ಮಾತಾಡ್ಕೊಂಡು ಇಲ್ಲಿ ಓಡಾಡ್ತಿರ್ತಾರೆ. ಇದು ನಮ್ಮ ಕರ್ನಾಟಕನ ಅಂತೇಳಿ ಅನುಮಾನ ಬರುತ್ತೆ. ಆ ಹಂತಕ್ಕೆ ತೆಗೆದುಕೊಂಡು ಹೋಗಬೇಡಿ. ರಿಯಲ್ ಎಸ್ಟೇಟ್ ಮಾಫಿಯಾ, ರಿಯಲ್ ಎಸ್ಟೇಟ್ ದಂಧೆ ಇದೆಲ್ಲ ಸಿನಿಮಾದಲ್ಲಿ ನೋಡ್ತಾ ಇದ್ವಿ. ಆದರೆ ಇವತ್ತು ನಿಜ ಜೀವನದಲ್ಲೇ ಇದನ್ನು ನೋಡುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಓಕೆ, ಈಗ ಡ್ರೋನ್ ದೃಶ್ಯಗಳೆಲ್ಲವನ್ನು ಕೂಡ ನೀವು ಗಮನಿಸಿದ್ರಿ. ಭಾಳ ಸ್ಪಷ್ಟವಾಗಿ ಎಲ್ಲವೂ ಕೂಡ ನಿಮಗೆ ಸುತ್ತಮುತ್ತ ಕಾಣ್ತಾ ಇದೆ. ಈಗ ನಾನು ಕೊನೆಯದಾಗಿ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತೇನೆ. ಮುಂದಿನ ಸರಣಿ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತಾ ಹೋಗ್ತೇನೆ. ಎಲ್ಲವನ್ನೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಈಗಾಗಲೇ ಸಾಕಷ್ಟು ದೃಶ್ಯಗಳನ್ನು ನೀವು ನೋಡಿದ್ದೀರಿ. ಬಂಧುಗಳೇ, ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೇನೆ. ಕಂಪ್ಲೀಟ್ ಎಲ್ಲ ವಿವರವನ್ನು ಕೂಡ ಹಂತವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಇಲ್ಲಿವರೆಗೆ ವಿಡಿಯೋವನ್ನು ಗಮನಿಸಿದ್ದೀರಿ. ನಾನು ಯಾವ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಿಲ್ಲ. ಸಾಧ್ಯ ಆದರೆ ಈ ವಿಡಿಯೋವನ್ನು ಆದಷ್ಟು ಮಂದಿಯ ಜೊತೆಗೆ ಶೇರ್ ಮಾಡಿ, ಒಂದಷ್ಟು ಜನರ ಜೊತೆಗೆ ಹಂಚಿಕೊಳ್ಳಿ. ಸಾಧ್ಯ ಆದರೆ ರೈತರ ಹೋರಾಟಕ್ಕೆ ನೀವು ಸಾಥ್ ಕೊಡಿ. ಹೋರಾಟಕ್ಕೆ ಸಾಥ್ ಅಂದ್ರೆ ನೀವು ಇಲ್ಲಿಗೆ ಬರಬೇಕು ಅಂತಿಲ್ಲ. ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಇದೆಯಲ್ಲ, ನಾವು ಬಿಡದಿ ಜನರ ಜೊತೆಗೆ ಇದ್ದೇವೆ ಎನ್ನುವಂತ ಒಂದು ಹ್ಯಾಶ್ಟ್ಯಾಗ್ ಕ್ಯಾಂಪೇನ್ ಅನ್ನು ಶುರು ಮಾಡಿ ನೋಡೋಣ. ಡಿ ಕೆ ಶಿವಕುಮಾರ ಅಥವಾ ಬಿಡದಿ ಜನರ ಅಂತ ಹೇಳಿ ನಾವು ನೋಡ್ಬಿಡೋಣ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು.